ನಮ್ಮ ಕುಲಪುರೋಹಿತರಿಗೂ ಸಹ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಲ್ಲಿ ನೆರೆದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ನನ್ನ ನಮಸ್ಕಾರಗಳು. ಒಂದು ಒಳ್ಳೆಯ ದಿನ ಇದೆ. ಸುಮಾರು ನಾನು ನೋಡ್ದಂಗೆ 20 ವರ್ಷದ ಮೇಗ್ಲಿಂದ ಇದು ಈ ಪ್ರಾಜೆಕ್ಟು. ನಾನು 2000ನೇ ಇಸ್ವಿನಲ್ಲಿ ಹಾಸನದಲ್ಲಿದ್ದೆ. ಆವಾಗಲೇ ಇದು ಪ್ರಾಜೆಕ್ಟ್ ಮಾಡಬೇಕು ಅಂತ ಇವರು ಆವಾಗಿಂದ ಎಲ್ಲ ಮಾಡಿ, ಆವಾಗಿನ ಫೌಂಡೇಶನ್ಗೂ ಸಹ ನಾನು ಬಂದಿದ್ದೆ. ಅವಾಗ ಕಾರಣಾಂತರದಿಂದ ಇದು ಕಟ್ಟಡ ಮೇಲಕ್ಕೆ ಬರಲಿಲ್ಲ. ಈ ಒಂದು ಕಟ್ಟಡದ ಉಪಯೋಗ ಏನು ನಮ್ಮ ಗ್ರಾಮದ ಜನರಿಗೆ ಆಗಬೇಕಾಗಿತ್ತು ಅದು ಆಗಿರಲಿಲ್ಲ. ನಮ್ಮ ಕುಲಪುರೋಹಿತರು ಹೇಳ್ದಂಗೆ, ಗುರುಗಳು ಹೇಳ್ದಂಗೆ, ಪೂಜ್ಯ ಗುರುಗಳನ್ನು ಹಿಂದೆ, ಯಾಕೆಂದರೆ ನಾವು ಚಿಕ್ಕ ಹುಡುಗರಾಗಿಂದಾಗಿಂದ ನಾವು ಬಾಲಕೃಷ್ಣಾನಂದ ಮಠದ ಬಗ್ಗೆ ನಮಗೆ ಇದೆ. ನಾವೆಲ್ಲ ಮಕ್ಕಳಿಗೆ ಚಿಕ್ಕವರಿದ್ದಾಗ ಬರ್ತಾ ಇದ್ವಿ, ನೋಡ್ತಾ ಇದ್ವಿ. ನಮಗೆ ಪೂರ್ಣ ಪ್ರಮಾಣದ ಗುರುಗಳು ಇರಲಿಲ್ಲ. ಹಂಗಾಗಿ ನಮಗೆ ಗುರು ಪರಂಪರೆಯ ಬಗ್ಗೆ ನಮ್ಮ ಜನಕ್ಕೆ ಸ್ವಲ್ಪ ತಿಳುವಳಿಕೆ ಕಡಿಮೆ ಗ್ರಾಮಸ್ಥರಲ್ಲಿ. ನಂತರದಲ್ಲಿ ನಾವು ಮುಂದಕ್ಕೆ ಮೇಲೆ ಬೆಳೀತಾ ಗುರುಗಳ ಸಂಪರ್ಕಗಳು ಬಂದಂಥದ್ದು. ನಮಗೆ ಸೋಸ್ಲೆ ವ್ಯಾಸರಾಜ ಗುರುಗಳರು, ಮಂತ್ರಾಲಯ ಸುಬುಧೇಶ್ವರ ತೀರ್ಥರು, ಉತ್ತರಾದಿ ಮಠದ ಗುರುಗಳು. ಸೊ ಹಂಗಾಗಿ ಎಲ್ಲ ರಾಘವೇಶ್ವರ ಶ್ರೀಗಳು ಪರಿಚಯ ಆಗ್ತಾ ಗುರು ಪರಂಪರೆ ಅಂದ್ರೇನು, ಗುರುಗಳ ಒಂದು ಮಾರ್ಗದರ್ಶನ ಯಾಕೆ ಬೇಕು ಜನಕ್ಕೆ ಅನ್ನುವಂಥದ್ದನ್ನು ಕಂಡುಕೊಂಡ ನಂತರದಲ್ಲಿ ನಾವು ಆದಿಚುಂಚನಗಿರಿ ಮಠಾಧೀಶರ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಭೇಟಿಯಾದಂಥ ವೇಳೆ ನಾನು ಅವ್ರಿಗೆ ಅನೇಕ ಬಾರಿ ಹೇಳಿದ್ದೆ, ನೀವು ನಮ್ಮೂರಿನ ಜನ ಸ್ವಲ್ಪ ಆದಿಚುಂಚನಗಿರಿ ಮಠಕ್ಕೆ ನಡ್ಕೋತಾ ಇರೋದು ಕಡಿಮೆ, ನೀವು ನಮ್ಮ ಜನರನ್ನು ಮಠದಿಂದ ಆಚೆ ಇಟ್ಟಿದ್ದೀರಿ, ಮಠದ ಒಳಗಡೆಗೆ ನೀವು ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಅಂತ ನಾನು ಹೇಳಿದ್ದೆ. ಅದಕ್ಕೆ ಮಾಡೋಣ ಅಂತಲೂ ಹೇಳಿದ್ರು ಅವರು. ಏಕೆಂದರೆ ಪ್ರತಿಯೊಂದು ಹೋಬಳಿ ಹೆಡ್ ಕ್ವಾರ್ಟ್ರಲ್ಲಿ ಅವ್ರದ್ದು ಶಾಖಾ ಮಠಗಳು ಮಾಡ್ತಾ ಇದ್ದಾರೆ. ಸೊ ನಾನು ಈಗ ಆ್ಯಕ್ಚುಲಿ ಒಂದು ವರ್ಷದಿಂದ ಅಷ್ಟೇ ನಾನು ಗ್ರಾಮಕ್ಕೆ ಬರ್ತಾ ಇರೋದು. ನಾನು 1979ನೇ ಇಸ್ವಿನಲ್ಲಿ SLC ಮುಗಿಸಿ ನಾನು ಹೊರಗಡೆ ಹೋದವನು. ನಾನು ನ್ಯಾಯಾಧೀಶನಾಗಿ 32 ವರ್ಷ, ಈಗ ಅನೇಕ ಸ್ತರಗಳಲ್ಲಿ ನ್ಯಾಯಾಧೀಶನಾಗಿ, ಈಗ ಹೈಕೋರ್ಟ್ ಜಡ್ಜ್ ಆಗಿ ನಿವೃತ್ತಿಯಾಗಿ, ಈಗ ಕರ್ನಾಟಕ ರಾಜ್ಯ ಗ್ರಾಹಕರ ವೇದಿಕೆ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಹಂಗಾಗಿ ಗ್ರಾಮದ ಬಗ್ಗೆ ಒಂದು ಸ್ವಲ್ಪ ಇತ್ತೀಚೆಗೆ ವಿಚಾರಗಳು ಬಂದಾಗ ಗ್ರಾಮ ಠಾಣ ವಿಸ್ತರಣೆ ಮಾಡುವಂಥದ್ದು, ಪಟ್ಟಣ ಪಂಚಾಯಿತಿ ಮಾಡುವಂಥದ್ದು, ಈ ಹಳೆಬೀದಿನಲ್ಲಿ ಡಬಲ್ ಟೋಲ್ ಮಾಡ್ತಾಯಿದ್ರು ಮುನ್ಸಿಪಾಲ್ಟಿಯವರು, ಫಾರೆಸ್ಟ್ನವರು. ಸೇತುವೆ ಕೆಲಸ ನಿಂತೋಗಿತ್ತು. ಪ್ರವಾಸೋದ್ಯಮದ ಬಗ್ಗೆ ಒಂದು ವಿಚಾರಗಳಿರಲಿಲ್ಲ, ಬಸ್ ಹಾಕಿರಲಿಲ್ಲ. ಈ ವಿಚಾರಗಳೆಲ್ಲ ಬಂದಾಗ ಡೆಪ್ಟಿ ಕಮಿಷನರ್ ಅವ್ರನ್ನ ಕರೆಸಿ ಇಲ್ಲಿ ಅಂತರದಲ್ಲಿ ಈಗ ಸೇತುವೆ ಕೆಲಸ ಪ್ರಾರಂಭ ಆಗಿದೆ. ಬಸ್ ಇರಲಿಲ್ಲ, ಬಸ್ ಹಾಕಿದ್ದಾರೆ. ಗ್ರಾಮ ಠಾಣ ವಿಸ್ತರಣೆ ಆಗಿದೆ, ಆಗೋ ಫೈನಲ್ ಸ್ಟೇಜಿಗೆ ಬಂದಿದೆ. ಪಟ್ಟಣ ಪಂಚಾಯಿತಿ ಆಗಿದೆ ಈಗ ತಲಕಾಡು. ಸೊ ಹಂಗಾಗಿ ಪ್ರವಾಸಿಗರ ಸ್ವರ್ಗ ಆಗ್ತಾಯಿದೆ. ಸೊ ಹಂಗಾಗಿ ಊರಿನ ಜನ ಪಾಪ್ಯುಲೇಷನ್ ಇದೆ, 10,000 ಜನ ಇರುವಂಥ ಒಂದು ಗ್ರಾಮದಲ್ಲಿ ಗುರುಗಳನ್ನು ಭೇಟಿ ಮಾಡುವಂಥದ್ದು ನಮಗೊಂದು ಅವಕಾಶ ಸಿಕ್ಕಿಲ್ಲ. ಮಠಕ್ಕೆ ಬರುವಂಥ ಒಂದು ಅವಕಾಶ ಆಗಿಲ್ಲ. ಯಾಕೆಂದ್ರೆ ನಾನು ಸಾಮಾನ್ಯವಾಗಿ ಎಲ್ಲ ಮಠಗಳಿಗೂ ಹೋಗ್ತೀನಿ. ಗುರುಗಳ ವೈಯಕ್ತಿಕ ವಿಚಾರಗಳು ಇದ್ದಾಗ, ಮಠದ ಪ್ರಕರಣಗಳು ಯಾವುದೇ ಇದ್ರೂ ಕೇಳ್ತಾ ಇರ್ತಾರೆ. ಈಗ ಮೊನ್ನೆ ಮಂತ್ರಾಲಯ ಮಠಕ್ಕೂ ಉತ್ತರಾದಿ ಮಠಕ್ಕೂ ರಾಜಿ ಏನಾಯ್ತಲ್ಲ, ಅದಕ್ಕೆ ನಾನು ಒಬ್ಬ ಸೂತ್ರಧಾರ. ಇಬ್ಬರು ಅದನ್ನು ಜಯತೀರ್ಥಾಚಾರ್ಯರ ಬಗ್ಗೆ ಒಂದು ಜಡ್ಜ್ಮೆಂಟ್ ನಾನು ಧಾರವಾಡದಲ್ಲಿ ಬರ್ತಿದ್ದೆ. ನಾನು ಉತ್ತರಾದಿ ಮಠಕ್ಕೂ ಮಂತ್ರಾಲಯ ಮಠಕ್ಕೂ ಜಗಳ ಆಗಿ, ಆ ನಂತರದಲ್ಲಿ ನಾವು ಜಸ್ಟಿಸ್ ದಿನೇಶ್ ಕುಮಾರ್ ಅಂತ ಚೀಫ್ ಜಸ್ಟಿಸ್ ಆಗಿ ರಿಟೈರ್ಡ್ ಆದರು. ಈಗ ಸೇಬೆ ಅಪಲೇಟ್ ಟ್ರಿಬ್ಯುನಲ್ ಚೇರ್ಮನ್ ಬಾಂಬೆನಲ್ಲಿ ಕೆಲಸ ಮಾಡ್ತಾರೆ. ಆವಾಗ ನಾವು ಉತ್ತರಾದಿ ಮಠದ ಗುರುಗಳ ಕೋರಿಕೆ ಮೇಲೆ ಮಂತ್ರಾಲಯ ಗುರುಗಳ ಹತ್ರಕ್ಕೆ ಹೋಗಿ, ಇಲ್ಲ ನೀವು ರಾಜಿ ಮಾಡ್ಕೋಬೇಕು, ಮಠಗಳು ಒಂದಾಗಬೇಕು, ಜಗಳ ಮಾಡಬಾರ್ದು ಅಂತೇಳಿ ಅದು ಒಂದು ಸ್ಟೇಜು ಬಂತದು. ಮತ್ತು ಸೋಸ್ಲೆ ವ್ಯಾಸರಾಜ ಮಠಕ್ಕೂ ಇಲ್ಲೂ ಬರ್ತೀನಿ. ಯಾಕೆಂದರೆ ನಮ್ಮ MN ವೆಂಕಟಾಚಲಯ್ಯ ಸಾಹೇಬರು, ಜಯರಾಜ್ ಸಾಹೇಬರು ಇಲ್ಲೂ ಸ್ವಲ್ಪ ಎಲ್ಲ ಪ್ರಕರಣಗಳಿದ್ದಾಗ ನಮ್ಮನ್ನು ಕರೀತಾರೆ. ಸೊ ಹಂಗಾಗಿ ಮಠಗಳ ಬಗ್ಗೆ ಸ್ವಲ್ಪ ನಮಗೆ ಆಸಕ್ತಿ, ಗುರು ಪರಂಪರೆ ಬಗ್ಗೆ ಒಂದು ಹತ್ತಿರದಲ್ಲಿ ನೋಡಿದಂಥ ಒಂದು ಅವಕಾಶ ಸಿಕ್ಕಿದಾಗ ನಾನು 2-3 ಸಾರಿ ಅಲ್ಲಿ ಬಂದಾಗ ನಿಮ್ಮ ಮಠದ ಆರ್ಚ್ ನೋಡ್ತಾ ಇದ್ದೆ. ಬಟ್ ಯಾರೂ ನಮ್ಮನ್ನು ಮಠಕ್ಕೆ ಕರೀತಾ ಇಲ್ಲ. ಕರೀದೆ ಹೋದಾಗ ಅವ್ರು ನಮ್ಮನ್ನು ಯಾವ ರೀತಿ ಸ್ವೀಕರಿಸ್ತಾರೋ ಅನ್ನೋ ಒಂದು ಭಾವನೆಯಲ್ಲಿ ನಾನು ಯಾವತ್ತೂ ಪ್ರಯತ್ನ ಮಾಡಲಿಲ್ಲ. ನಾನು ಒಂದಿನ ಬರ್ತೀನಿ ಮಠಕ್ಕೆ, ತಮ್ಮ ಮಠಕ್ಕೆ ಬಂದು ದರ್ಶನ ಮಾಡುವಂಥದ್ದು, ಗುರುಗಳಿಗೆ ಗೌರವ ಸಲ್ಲಿಸುವಂಥದ್ದು, ಅವೆಲ್ಲ ಗುರು ಪರಂಪರೆನ ಕಲ್ತ್ಕೊಂಡಿದ್ದೀವಿ. ನಮ್ಮ ಜನಕ್ಕೂ ಸಹ ಅದನ್ನೇ ಈಗ ನಾವು ಹೇಳಿ
ಈಗ ಹಳೆ ನಮ್ಮ ಹೊಸಬೀದಿನಲ್ಲಿ ರಾಮ ಮಂದಿರ ಜೀರ್ಣೋದ್ಧಾರ ಮಾಡೋದಕ್ಕೆ ಒಂದು ಟ್ರಸ್ಟ್ ಮಾಡಿದ್ವಿ. ವೈಕುಂಠ ನಾರಾಯಣ ಸ್ವಾಮಿ ದೇವಸ್ಥಾನ ನಮ್ಮ ತಾತ ಅವ್ರು ಮಾಡಿದ್ದು ಅಂತ ಅದರ ಜೀರ್ಣೋದ್ಧಾರ ಪ್ರಾರಂಭ ಮಾಡ್ತಾ ಇದ್ವಿ. ಹಂಗೆ ಇಲ್ಲೂ ಕೀರ್ತಿ ನಾರಾಯಣ ಅವ್ರಿಗೂ ಗುರುಗಳು ಹೇಳಿದ್ದಾರೆ ಕೆಲವೆಲ್ಲ ಕೆಲಸಗಳು ಇದೆ ಅಂತ. ಅದನ್ನು ಆರ್ಕಿಯಾಲಜಿಯವ್ರಿಗೆ ಮತ್ತು ಪ್ರವಾಸೋದ್ಯಮ ಅವ್ರ ಕಡೆಯಿಂದ ಮಾತಾಡಿದ್ದೀನಿ ಈಗಾಗಲೇ. ಸೊ ಕೆಲವೊಂದು ವಿಚಾರ ಗ್ರಾಮಕ್ಕೆ ನಾವೇನು ನಮ್ಮ ಕೈಲಿ ಸಾಧ್ಯವಾದಷ್ಟು ಸರ್ಕಾರಿ ಮಟ್ಟದಲ್ಲಿ ನಮ್ಮ ಮಾತು ಕೇಳ್ತಕ್ಕಂಥ ಅಧಿಕಾರಿಗಳು ಇರ್ತಕ್ಕಂಥದ್ದು ಸಚಿವರಿದ್ದಾಗ, ಏಕೆಂದರೆ ಇಲ್ಲಿ ನಮ್ಮದು ಪಟ್ಟಣ ಪಂಚಾಯತಿ ಆಗೋದು ಬೇಡ ಅಂತ ವಿರೋಧ ಮಾಡಿದರು. ನಾನು ಬೈರ್ತಿ ಸುರೇಶ್ ಅವ್ರಿಗೆ ಒಂದೇ ಮಾತು ಹೇಳಿದೆ, ಇಲ್ಲ ನಮ್ಮದು ಪಟ್ಟಣ ಪಂಚಾಯತಿ ಆದರೆ ಫಂಡ್ಸ್ ಬರುತ್ತೆ ಜಾಸ್ತಿ ಮಾಡಿ ಇಂದಕ್ಕೆ. ಅವರು ಒಂದೇ ಮಾತು ಹೇಳಿದರು, ಸಾಹೇಬ್ರೆ ಮತ್ತೆ ನೀವು ಫೋನ್ ಮಾಡಿಬಿಡಿ, ಪಟ್ಟಣ ಪಂಚಾಯತಿ ಮಾಡಿ ಸರ್ಕಾರಿ ಆದೇಶನ ನಾನು ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತೀನಿ ಅಂತ. ಸೊ ಕ್ಯಾಬಿನೆಟ್ ಮೀಟಿಂಗ್ ಆದಾಗ ಫಸ್ಟ್ ಪರ್ಸನ್ ನನಗೆ ಅವ್ರಿಗೆ ಫೋನ್ ಮಾಡಿ, ಕ್ಯಾಬಿನೆಟಲ್ಲಿ ಪಟ್ಟಣ ಪಂಚಾಯತಿ ಇದು ಮಾಡಿಸಿದ್ದೀನಿ, ನಿಮಗೆ ಆರ್ಡರ್ ಕಾಪಿ ಕಳಿಸ್ಕೊಡ್ತೀನಿ ಅಂತೇಳಿ ಕಳಿಸ್ಕೊಟ್ರು. ಸೊ ಹಂಗಾಗಿ ಕೆಲವೊಂದು ವಿಚಾರಗಳು ಸರ್ಕಾರದ ಲೆವೆಲಲ್ಲಿ ಆಗ್ತಾಯಿದೆ. ಸೊ ಅವರಲ್ಲಿ ಅದೇ ರೀತಿ ನಾವು ಅದನ್ನು ಉಪಯೋಗಿಸ್ಕೊಂಡು ಗ್ರಾಮಕ್ಕೆ 4-6 ಸಾರ್ವಜನಿಕವಾಗಿ ಏನಾಗಬೇಕು ಮಾಡುವಂಥ ಕೆಲಸವನ್ನು ಮಾಡೋಣ ಅಂತ. ಅದೇ ಈ ರೀತಿ ಇದು ಬಾಕಿ ಉಳ್ಕೋತಲ್ಲ, ಯಾಕೆ ನೀವು ಪ್ರಯತ್ನ ಮಾಡಲಿಲ್ವಾ, ಯಾಕೆ ಇವ್ರು ಕೈ ಬಿಟ್ಟರು ಅನ್ನೋ ಒಂದು ವಿಚಾರ ಆವಾಗ ಹೇಳ್ತಾ ಇದ್ದೆ. ಮೊನ್ನೆ ಶಿವಕುಮಾರ್ ಅವರು ಮತ್ತು ಸುಬ್ರಹ್ಮಣ್ಯ ಬೆಂಗಳೂರು ನಮ್ಮ ಮನೆಗೆ ಬಂದು ಹಿಂಗಿಲ್ಲ ಮಾಡ್ತಾಯಿದ್ದೀವಿ ದಯವಿಟ್ಟು ಬನ್ನಿ ಅಂತ. ಖಂಡಿತ ಬರ್ತೀನಿ, ನಮ್ಮದು ಸಪೋರ್ಟ್ ನಿಮಗಿರುತ್ತೆ. ಮತ್ತು ಗುರುಗಳು ಕರಿತಾ ಇದ್ದೀವಿ ಅಂದರು, ಆವಾಗ ಭಾರಿ ಸಂತೋಷ ಆಯಿತು. ಅಟ್ಲೀಸ್ಟ್ ಈಗಲಾರು ನಿಮಗೆ ಗುರುಗಳು ಅಂತ ಇದ್ದಾರೆ ನಮ್ಮೂರಲ್ಲಿ, ಅವರನ್ನು ಕರಿಬೇಕು, ನಮ್ಮ ಜನರಿಗೆ ಒಂದು ಆಶೀರ್ವಚನ ಕೊಡಿಸ್ಬೇಕು ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಬಂದಿದೆಯಲ್ಲ, ಒಳ್ಳೆಯ ಸೂಚನೆ ಅದು. ಹಂಗಾಗಿ ಯಾವಾಗ ಗುರುವಿನ ಒಂದು ಅದೃಷ್ಟ ನಮಗೆ ಕೂಡುತ್ತೋ ಆವಾಗ ಕೆಲಸಗಳು ಆಗ್ತದೆ ಅನ್ನುವಂಥ ವಿಚಾರ ಹೇಳಿ ನಾನು 3 ದಿನದಿಂದ ಇಲ್ಲೇ ಗ್ರಾಮದಲ್ಲೇ ಇದ್ದೆ ಮನೆ ಹತ್ರ. ಸೊ ಹಂಗಾಗಿ ವಿಚಾರ ನೆನ್ನೆನೂ ತಿಳಿಸಿದ್ರು. ಹಂಗಾಗಿ 2 ಉದ್ದೇಶ, ಇದಕ್ಕೆ ಒಂದು ಕಾರ್ಯಕ್ರಮಕ್ಕೆ ಯಶ ಕೋರುವಂಥದ್ದು, ಇನ್ನೊಂದು ಗುರುಗಳ ಆಶೀರ್ವಾದ ಪಡೆಯುವಂಥ 2 ಅವಕಾಶವನ್ನು ಕ್ರಿಯೇಟ್ ಮಾಡಿದರು. ಗುರುಗಳನ್ನು ದರ್ಶನ ಮಾಡುವಂಥ ಒಂದು ಅವಕಾಶ ಕ್ರಿಯೇಟ್ ಮಾಡಿದಂಥ ನಮ್ಮ ಹಳೆಬೀದಿ ಯಜಮಾನರುಗಳಿಗೆ ಮತ್ತು ಈ ಒಂದು ಕಟ್ಟಡವನ್ನು ಮುಂದುವರಿಸಿ ಇದನ್ನು ಬೇಗ ಸಾರ್ವಜನಿಕ ಉಪಯೋಗಕ್ಕೆ ಬಿಡೋಣ ಅಂತೇಳಿ ಎಲ್ಲ ತೀರ್ಮಾನ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಅಭಿನಂದಿಸ್ತಾ, ನಮ್ಮ ಕಡೆಯಿಂದ ಮ್ಯಾಕ್ಸಿಮಮ್ ನಾನು ಏನು ಸಪೋರ್ಟ್ ನಿಮಗೆ ಬೇಕು ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ನಾನು ಹೇಳ್ತಾ, ನನ್ನನ್ನು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ತಮಗೆಲ್ಲ ಧನ್ಯವಾದ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ.